ನಮ್ಮ ಮನೆಯಲ್ಲಿ ಅವತ್ತು ಮೂವರಿಗೆ ಬಟ್ಟೆ ತೊಗೊಂಡಿದ್ವಿ, ಇನ್ನೂ ಮೂವರಿಗೆ ಬಟ್ಟೆ ತೊಗೊಳ್ಳೋದಿತ್ತು. ಅದಕ್ಕೆ ಬಟ್ಟೆ ತರೋಕ್ಕೆ ಅಂತ ಬಟ್ಟೆ ಅಂಗಡಿಗೆ ಹೊರಟಿದ್ವಿ ನೋಡಿ ಫ್ರೆಂಡ್. ಸ್ಟಾಪ್ಡ್ ಯು, ನಿಮ್ಮನ್ನು ತಡೆದಿರುವವರು ಯಾರು? ನಮ್ಮ ಮನೆಯವ್ರಿಗೆ ಬಟ್ಟೆ ತೊಗೊಳೋಕ್ಕೆ ಲಕ್ಕಿ ಫ್ಯಾಷನ್ ಅಂಗಡಿಗೆ ಬಂದಿದ್ವಿ. ತುಂಬ ಚೆನ್ನಾಗಿ ಸಿಕ್ಕು ಬಟ್ಟೆ, ತೋರಿಸ್ತೀನಿ ರೀ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. A few moments later. ಬಟ್ಟೆ ಎಲ್ಲ ತೊಗೊಬಂದು ವಾಪಸ್ ಮನೆಯಲ್ಲಿ ನಿನ್ನೆ ಮಾಡಿದ ರೀಲ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನೋಡಿ, ವಿಡಿಯೋ ಹಾಕ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣ. ನಿನ್ನೆ ವಿಡಿಯೋ ಮಾಡಬೇಕಾದ್ರೆ ಅಷ್ಟು ಕಾಮಿಡಿ ಇರಲಿಲ್ಲ, ವಿಡಿಯೋ ಮಾಡಿದ್ಮೇಲೆ ಅದನ್ನ ಹೆಂಗೆ ಮಾಡಿದ್ವಿ ಅನ್ನೋದೇ ಕಾಮಿಡಿ ಇತ್ತು ನೋಡಿ. ನನಗೆ ಕೆಲಸ ಹೇಳ್ತೀಯ ಮಗ, ನನಗೆ ಕೆಲಸ ಹೇಳ್ತೀಯ. ನನಗೆ ಕೆಲಸ ಹೇಳ್ತೀಯ ಇಷ್ಟ. ಇನ್ನೊಂದು ವಿಡಿಯೋನೂ ಮಾಡಿದ್ವಿ, ಅದನ್ನು ಈ ವಿಡಿಯೋಗೆ ಎಷ್ಟು ರೆಸ್ಪಾನ್ಸ್ ಸಿಗುತ್ತೆ ನೋಡ್ಕೊಂಬಿಟ್ಟು ಅಪ್ಲೋಡ್ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. A few moments later. ಫುಲ್ ತಮಾಷೆ ಎಲ್ಲ ಮಾಡಿಕೊಂಡು, ಕಾಮಿಡಿ ಎಲ್ಲ ತುಂಬ ಎಂಜಾಯ್ ಮಾಡಿಕೊಂಡು, ಬಟ್ಟೆ ತರೋಣ ನನಗೆ ಅಂತೇಳ್ಬಿಟ್ಟು ಮತ್ತೆ ವಾಪಸ್ ಬಟ್ಟೆ ಅಂಗಡಿಗೆ ಹೊರಟ್ಬಿಟ್ವಿ ನೋಡಿ. ಇವತ್ತು ಬರೀ ಬಟ್ಟೆ ತರೋದೇ ಆಗಿಬಿಡ್ತು ನಮ್ಮದು ಕೆಲಸ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಮೊದಲು ಒಂದು ಅಂಗಡಿಗೆ ಹೋದ್ವಿ, ಅಲ್ಲಿ ಹಾಕೋ ಡ್ರೆಸ್ಸಸ್ ಚೆನ್ನಾಗೇ ಇರಲಿಲ್ಲ. ಚೆನ್ನಾಗಿದ್ವು, ಬಟ್ ನನಗೆ ಯಾವ ಚೆನ್ನಾಗಿ ಅನಿಸಿಲ್ಲ. ಅದಕ್ಕೆ ವಾಪಸ್ ಬಂದು ಮತ್ತೆ ಬೇರೆ ಕಡೆ ಹೋದ್ವಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಕಡೆ ನೋಡಿದ್ವಿ, ಎಲ್ಲೋಗ್ಬೇಕು ಅಂತ ಗೊತ್ತಾಗಿಲ್ಲ. ಕೊನೆಗೆ ಪ್ರೇಮ್ದೀಪ್ ಬಟ್ಟೆ ಅಂಗಡಿಗೆ ಬಂದ್ವಿ. ಅಲ್ಲಿ ಬಂದು ಹುಡುಕಿದ್ವಿ, ಬಟ್ಟೆ ಸಿಕ್ತು, ತೊಗೊಂಬಂದ್ವಿ. ಲ್ಯಾಟ್ರಿ ಸಿಕ್ಕಿದ್ದೆ ಚಾನ್ಸ್ ಅಂತ ಗೋಬಿ ತಿಂದ್ಬಿಟ್ವಿ ನೋಡಿ. ನಾವು, ನಮ್ಮ ಭಾವ, ಆಮೇಲೆ ನನ್ನ ಮೈದನ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಗೋಬಿ ತಿನ್ಕೊಂಡು ವಾಪಸ್ ಮನೆಗೆ ಬಂದುಬಿಟ್ವಿ. ಹಂಗೆ ನನಗೆ ಬಟ್ಟೆ ತೊಗೊಂಡು ಆಮೇಲೆ ನಮ್ಮ ಅಮ್ಮಂಗೆ ಸೀರೆ ತೊಗೊಂಡೆ. ನಮ್ಮ ಅಮ್ಮಂಗೆ ಇದೇ ಸೀರೆ ತೊಗೊಂಡೆ ನೋಡಿರಿ, ಅದನ್ನೇ ನಮ್ಮ ಅಮ್ಮಂಗೆ ತೋರಿಸ್ತಾ ಇದ್ದೆ. ಆಮೇಲೆ ನಾನು ನನ್ನ ಮೈದನ ಶರ್ಟ್ ಹಾಕ್ಕೊಂಡು ಈ ಫೋಸಲ್ಲಿ ಒಂದು ಫೋಟೋ ತೆಗೆಸ್ಕೊಂಡ್ಬಿಟ್ಟೆ ನೋಡಿ. ಚೆನ್ನಾಗಿದೆಯಾ? ಎಲ್ಲ ತಲೆಹರಟೆ ಮುಗಿಸ್ಕೊಂಡು ನಮ್ಮ ಅಮ್ಮ ಮಾಡಿದ ಅಡುಗೆನ ಊಟ ಮಾಡಿಕೊಂಡು ವಾಕ್ ಮಾಡಿ ಮಲ್ಕೊಂಬಿಟ್ವಿ ನೋಡಿ ಮನೆಗೆ ಬಂದು. ಅಷ್ಟೇ.